ನೀ ಬಳೆನ್ ತೋರಿಸಿ. ಹೇ ಸುನಂದ, ಅದನ್ ಸೆರ್ಗಲ್ ಒರೆಸ್ಕೊಡೆ. ಏನೇ ನನ್ ಮುಖ ನೋಡ್ಕೊಂಡ್ ನಿಂತಿದ್ಯಾ? ಆ ಜಿಡ್ಡಾಗಿರೋ ಬಳೆನ ಒರೆಸ್ಬಿಟ್ ಕೊಡೆ ಅವ್ರಿಗೆ. ಹೇಗಿದಾರ್ ನೋಡಿ ನಮ್ಮನೆಯವರು. ಆ ರಾಮನ್ ಆಶೀರ್ವಾದ ನಮ್ಮ ಮೇಲೆ ಇರೋದ್ರಿಂದ ಇಂಥವ್ರ ಜೊತೆ ತೂಗಿಸ್ಕೊಂಡು ಹೋಗ್ತಾ ಇದ್ದೀನಿ. ಕೊಡೆ. ಆ ಶ್ರೀರಾಮ ನೀನ್ ಯಾವಾಗ ಕರ್ಸ್ಕೊತಾನೋ. ನಿನ್ ಕೈ ಕೊಡು ಶ್ರೀಯಾ. ಕೈ ಅಳತೆ ಸರಿ ಇದೆ. ಹಣೆಲೆ ಬರ್ದಿರ್ಬೇಕಾದ್ರೆ ಇನ್ನೀ ಬಳೆ ಸರಿ ಹೋಗಲ್ವಾ? ನೀವೇ ಹೇಳಿ. ಯಾಕಮ್ಮ ಮಾತಾಡ್ತಾ ಇಲ್ಲ? ಗಾಬ್ರಿ. ಯಾಕೆ? ಇಷ್ಟ ಬಂಗಾರ ಹತ್ರದಿಂದ ನೋಡ್ತಿರೋದು ಇದೇ ಮೊದಲನೇ ಸಲ ಅಜ್ಜಿ. ಮಾರುತಿ, ಬಂದ್ ಕೆಲ್ಸ ಆಯ್ತು. ನಾನಿನ್ ಹೊರಡ್ತೀನಿ. ನಾನ್ ಬಂದಿಲ್ಲ ಅಂತ ನನ್ ಮೊಮ್ಮಗ ಬೈಕೊಳ್ತಿರ್ತಾನೆ. ಕಾರವ್ರಿಗೂ ನಾನು ಬರ್ತೀನಿ. ಬಾವನ್ ನೋಡ್ಬೇಕಕ್ಕ. ಇವತ್ ನಾನ್ ನಿಮ್ಮನ್ ಬೀಳ್ಕೊಡ್ತೀನಿ, ಬನ್ನಿ. ಯಾರು ಬರೋದ್ ಬೇಡ. ಈಗ ನಾವೇನು ಹೊಸಬ್ರಲ್ಲ. ನಾನು ಬರ್ತೀನಿ. ಒಳ್ಳೇದು, ಬರ್ತೀನಿ. ಒಳ್ಳೇದಮ್ಮ. ನೀನೇನಾದ್ರೂ ಹೋದ್ರೆ ಫೋಟೋದವ್ರೆ ದೇವಾಂಶ್ ಅವರು ಅಂತ ಗೊತ್ತಾಗಿ ತುಂಬಾ ನೊಂದ್ಕೊಳ್ತ್ಯಾ. ಅದಕ್ಕೆ ನಿನ್ನ ತಡೆದೆ. ಊರ್ಮಿಳಾ, ಫೋನ್ ಏನಾದ್ರೂ ಬಂದಿತ್ತಾ? ಬಂಗಾರದ ಬಳೆಗಳು ಶ್ರೀಯಾ ಕೈಗೆ ಆಗ್ಲಿಲ್ಲ ಅಂತ ಹೇಳಿದ್ರ? ಪರ್ಸನಲ್ ಲೋನ್ಸ್ ಬೇಕಾ ಅಂತ ಬ್ಯಾಂಕ್ಸ್ ಇಂದ ಕಾಲ್ ಬರುತ್ತೆ ಹೊರತು ಈ ಮನೆಯವ್ರು ಯಾರೂ ನನಗ್ ಫೋನ್ ಮಾಡಲ್ಲ ಅತ್ತೆ. ನಾನ್ ಸೆಲ್ಫೀಸ್ ತಗೊಳ್ಳೋದಕ್ಕೆ ಹಾಡು ಗೀಡು ಕೇಳೋದಕ್ ಬಿಟ್ರೆ ₹1,00,000 ಕೊಟ್ಟು ತಗೊಂಡ್ರು ಕೂಡ ನನಗ್ ಯೂಸ್ ಇಲ್ಲ. ನಂಗೂ ವಿಷಯ ಗೊತ್ತಾಗ್ಲಿಲ್ಲ. ಅಲ್ಲಿ ಏನಾಗಿದೆಯೋ ಏನೋ ತಿಳ್ಕೋಬೇಕು ಅಂತ ಕುತೂಹಲ ಆಗ್ತಿದೆ. ಆ ಬಳೆ ತೋರ್ಸಕ್ಕಾಗಿರಲ್ಲ. ಆ ವಿಷಯ ಫೋನಲ್ಲಿ ಹೇಳಿದ್ರೆ ಮನೇಲಿರೋರೆಲ್ಲ ಟೆನ್ಷನ್ ಮಾಡ್ಕೋತಾರೆ ಅಂತ ಪಾಪ ಅಜ್ಜಿ ಬೇಜಾರಲ್ಲಿ ಬರ್ತಿರ್ತಾರೆ. ಜೊತೆಲಿ ದೇವಂಶ್ ಕೂಡ ಹೋಗಿದಾನಲ್ಲ, ಬೇಜಾರಾಗಿರುತ್ತಾ? ಮನೆ ಒಳಗ್ ಹೋಗಿರಲ್ಲ. ಏನ್ ನಡೀತು ಅಂತ ಗೊತ್ತಿಲ್ದಿರೋನ್ಗೆ ಯಾವ ಕತೆನಾದ್ರೂ ಹೇಳ್ಬೋದು. ನಿಜಾನೇ, ನಮ್ಮತ್ತೆ ತುಂಬಾನೇ ಬುದ್ಧಿವಂತರು. ಆದ್ರೂ ಸರಿ, ಮೊಮ್ಮಗನ್ ಪ್ರೀತಿನ ಗೆಲ್ಸಕ್ಕಾಗ್ಲಿಲ್ಲ. ಸಂಪ್ರದಾಯನೇ ಫಾಲೋ ಮಾಡ್ತಾರೆ. ಶ್ರೀಯಾ ಕೈಗೆ ಬಳೆ ಸರಿ ಹೋಗ್ಲಿಲ್ಲ ಅಂದ್ರೆ ಬಳೆನ್ ಬದಲಾಯಿಸಲ್ಲ. ಇವ್ರ ಪಾಪ ಹುಡ್ಗಿನ್ನೇ ಬದಲಾಯಿಸ್ತಾರೆ. ಊರ್ಮಿಳಾ, ಬ್ರೋನ್ ಕರ್ಕೊಂಡ್ ಬಂದೆ.
ಅದಕ್ಕೇನ್ ಮಾಡ್ಲಿ? ಇದೇನೋ ಅಲ್ಲಿ ವೀಲ್ ಚೇರ್ನ ಹಿಡ್ಕೊಂಡು ಮನೆಯೆಲ್ಲ ಸುತ್ತಿಸ್ತಿದ್ಯಾ? ಆ ಚೇರ್ ಮೇಲೆ 2 ತರಕಾರಿ ಇಟ್ರೆ ಚಿಕ್ಕದಾಗೊಂದ್ ಬಿಸ್ನೆಸ್ ಶುರು ಮಾಡ್ಬೋದಲ್ಲ? ಚೆನ್ನಾಗಿ ಹೇಳ್ದೆ. ಮಕ್ಕಳು ಹೀಗಾದ್ರೂ ಉಪಯೋಗಕ್ಕೆ ಬರ್ತಾರೆ. ಅಂದ್ರೆ ನನ್ನ ತರಕಾರಿ ಮರವನ್ನು ಹೋಲಿಸ್ತಾ ಇದೀರಾ? ನೀನ್ ಫೀಲ್ ಆಗ್ಬೇಡ. ನನ್ ಗಂಡನ್ ವೀಲ್ ಚೇರ್ನ ಇನ್ ಹೇಗ್ ಯೂಸ್ ಮಾಡ್ಬೋದು ಅಂತ ಅನ್ಕೊಂಡಾಗ ಬಂದಿದ್ ಯೋಚನೆ ಇದು. ನೀವೇನ್ ಮಾಡ್ತಿದ್ದೀರಾ ನೋಡೋಣ ಅಂತ ಬಂದೆ. ನನ್ನ ಈ ಸ್ಥಿತಿ ನೋಡಿ ನಿಮ್ಗೆ ತೊಂದರೆ ಆಗ್ತಿದೆ ಅಂತ ಅರ್ಥ ಆಯ್ತು. ಏನ್ ಮಾಡೋದು? ಮಾಡಕ್ಕಾದ್ರೂ ಏನಿದೆ ಅಂತ ಹೇಳಿ? ವಾರಕ್ಕೊಂದ್ಸಲ ಕೈಯಲ್ಲಿ ಬೆಳಿತಿರೋ ಉಗ್ರನ್ನ, ತಿಂಗಳಿಗೊಂದ್ಸಲ ಕೂದಲಲ್ಲಿ ಬೆಳೆಯೋ ಸ್ಪ್ಲಿಟ್ ಎಂಡ್ಸ್ನ ಕತ್ತರಿಸ್ಕೊಳ್ಳೋದನ್ ಬಿಟ್ರೆ ನನಗ್ ಬೇರೆ ಕೆಲ್ಸನೇ ಇಲ್ಲ. ಇದ್ರೂ ಮಾಡ್ತಿಲ್ವೇ? ನಿಮ್ ಕಾಲಿಗೆ ಮಸಾಜ್ ಮಾಡೋ ಅಂತ ಕೆಲ್ಸ ಮಾತ್ರ ಹೇಳ್ಬೇಡಿ ಪ್ಲೀಸ್. ನೋಡು ಬ್ರೋ, ಹೂವಿನ ತರ ಸಾಫ್ಟ್ ಅಂಡ್ ಸ್ಮೂತ್ ಆಗಿರ್ಬೇಕಾಗಿದ್ದು ಊರ್ಮಿಳನ್ ಕೈಗಳು ಪಾಪ ಕಲ್ಲಿನ ತರ ಹೇಗ್ ಒರಟಾಗಿದೆ ಅಂತ. ಸಸಿ ಕಾಯಾಗೋದು, ಆ ಕಾಯಿ ಹಣ್ಣಾಗಿ ಕೊಳ್ತೋಗೋದು, ಈ ಪ್ರಾಸೆಸ್ನೆಲ್ಲ ಚೆನ್ನಾಗಿ ತಿಳ್ಕೊಂಡಿರೋ ಲಕ್ಕಿ ಪ್ರಕೃತಿ ಧರ್ಮಕ್ಕೆ ಬರೀ ಸಾಕ್ಷಿಯಾಗಿ ಮಾತ್ರ ಉಳ್ಕೋತಾರೆ. ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲ್ ಮುಟ್ ನೋಡ್ಕೊಂಡಂತೆ. ಹೆಂಡತಿ ಆದವಳು ಕೆಲ್ಸಕ್ ಬಾರದೇ ಇರೋ ಗಂಡನ್ಗೆ ಒಂದ್ ಮಾತು ಅನ್ನೋದು ಸಹಜನಪ್ಪ. ಅದಕ್ಕೆಲ್ಲ ಬೇಜಾರ್ ಮಾಡ್ಕೋಬೇಡ ಲಕ್ಕಿ. ವಾಲಿ, ನನ್ನ ಹೊರ ಕರ್ಕೊಂಡು ಹೋಗು. ನಿನ್ ಗಂಡನ ಆಸೆನ ತೀರಿಸ್ಬಿಟ್ಟು ಬರ್ತೀನಿ ಊರ್ಮಿಳ. ಅವನ್ ಹಾಗೇನೆ, ಯಾರಾದ್ರೂ ಕೇಳ್ಕೊಂಡ್ರೆ ಇಲ್ಲ ಅನ್ನಲ್ಲ. ಇದು ನಿಜವಾದ ಬಂಗಾರ. ರಾಜರು ಮಾಡಿಸಿದ್ರೆ ಹೀಗೆ ಇರತ್ತೆ ಕಣೆ. ನಮ್ಮ ಮಗಳೇ ಕಾಗೆ ಬಂಗಾರ ನಮ್ಮ. ಯಾಕೋ ಹಾಗೆ ಹೇಳ್ತೀಯ ಜಾನಕಿ? ಇವಳಿನ ಇಷ್ಟಪಟ್ಟೆ ತಾನೇ ಅವ್ರ ಇಲ್ಲಿಗೆ ಬಂದಿದ್ದು. ಊರೂರ್ ಸುತ್ತೋ ಪೊರ್ಕಿ ಜೊತೆ ಬೀದಿಲ್ ನಿಂತು ಮಾತಾಡ್ತಾ ಇದ್ಲು. ಅವ್ರೇನಾದ್ರೂ ನೋಡಿದ್ರೆ ಇವಳು ಕೈ ಮುರಿದಾಕಿರೋರು. ಬಳೆನ ತೊಟ್ಕೊಳಕ್ಕೂ ಆಗ್ತಿರ್ಲಿಲ್ಲ. ಯಾರೇ ಅವನು? ನನಗ್ ಗೊತ್ತಿರೋನೆ ಅಮ್ಮ, ಲಂಕೇಶ್. ಅವನಾ? ಮರ್ಯಾದೆ ಕೊಡೋ ವೈದೇಹಿನೇ ಅವನು ಅಂತ ಇದ್ದಾಳೆ ಅಂದ್ರೆ ಲಂಕೇಶ್ ಎಂತವನು ಅಂತ ಅರ್ಥ ಆಗ್ತಿದೆ. ಅಗರಬತ್ತಿ ಮಾರ್ಕೊಂಡು ಬೀದಿ ಬೀದಿ ಸುತ್ತೋ ಇವಳು ಯಾರನೋ ಅವನ ಅಂದ ತಕ್ಷಣ ಶ್ರೀಯನ್ ಯಾಕೋ ಬೈತಾ ಇದ್ಯಾ ನೀನು? ಅವನ ಹತ್ರ ನಿನಗೇನೆ ಕೆಲ್ಸ? ನಮ್ ಕಾಲೇಜ್ ಸೀನಿಯರ್ ಸ್ಟೂಡೆಂಟ್. ಇನ್ನೂ ಓದ್ತಾ ಇದ್ದಾನ?
ಆಗಿದ್ದಾನೆ, ಪ್ರೈವೇಟ್ ಆಗಿ ಎಕ್ಸಾಮ್ ಕಟ್ಟಿದ್ದಾನೆ. ದಾರಿಲ್ ಸಿಕ್ತಾಗ ನಾನು ಡ್ಯಾನ್ಸ್ ಕಲ್ತ್ಕೋತೀನಿ, ನಿಮ್ ಗುರುಗಳ ಹತ್ರ ಒಂದ್ಸರಿ ಹೇಳ್ತೀಯಾ ಅಂದ. ಅವನ ಬಗ್ಗೆ ನನಗೂ ಗೊತ್ತಿದೆ ಶ್ರೇಯಾ. ಕಾಲೇಜಲ್ಲಿ ಯಾವ್ದಾದ್ರು ನಾಟಕ ಇದ್ರೆ ಚಾನ್ಸ್ ಕೊಡ್ಸಕ್ಕೆ ಕಮಿಷನ್ ಕೇಳ್ತಿದ್ನಂತೆ. ಅಂಥವನು ನಟರಾಜನ್ ವಿಗ್ರಹದ ಮುಂದೆ ನಿಂತ್ಕೊಂಡ್ರೇನೆ ಸುಟ್ಟು ಹೋಗ್ತಾನೆ. ದುಡ್ಡುಗೋಸ್ಕರ ಆಸೆ ಪಟ್ಟು ತಪ್ಪು ದಾರಿಲಿ ನಡೀತಾ ಇರೋರ್ ಜೊತೆಗೆ ಯಾವತ್ತೂ ಮಾತಾಡ್ಬಾರ್ದು. ನೀನ್ ಬಾಯ್ ಮುಚ್ಚೆ. ಅವಕಾಶ ಸಿಕ್ಕಿದ್ರೆ ಸಾಕು ಶ್ರೀಯನ್ ಬೈಸಕ್ ನೋಡ್ತಾ ಇರ್ತೀಯ. ವೈದೇಹಿಗೆ ಯಾಕೆ ಬೈತೀರಾ? ನಿನಗೂ ಬೈತೀನಿ. ಗಂಡಂಗ್ ಸಿಟ್ಟು ಬಂದಾಗ ನೀರ್ ಕೊಟ್ಟು ತಣ್ಣಗ್ ಮಾಡಕ್ ಬಿಟ್ಟು ಇನ್ನು ಜಾಸ್ತಿ ಮಾಡಿಸ್ತೀಯಲ್ಲೇ. ತಪ್ಪು ಮಾಡಿರೋದು ಶ್ರೇಯಾ ಅಮ್ಮ. ಅವಳ ಪರವಾಗಿ ನೀನ್ ವಹಿಸ್ಕೊಂಡ್ ಬರ್ಬೇಡ. ನಾಳೆ ಅತ್ತೆ ಮನೆಗೆ ಹೋದ್ಮೇಲೆ ಅವಳನ್ನ ತಿದ್ದೋದಕ್ಕೆ ಸುನಂದ, ಅವಳ ಪರವಾಗಿ ಬೈಸ್ಕೊಳ್ಳೋದಕ್ಕೆ ವೈದೇಹಿ ಇರಲ್ಲ. ಪಾಪ ತಂಗಿಗೋಸ್ಕರ ತ್ಯಾಗ ಮಾಡಿರೋ ವೈದೇಹಿ ಕೂಡ ಬೇರೆ ಮನೆಗೆ ಹೊರಟೋಗ್ತಾಳೆ. ಆಯ್ತು ಕಣೋ, ನಮ್ ಕಾಲದಲ್ಲಿ ಹೊಸ್ಲು ದಾಟಕ್ಕೆ ಬಿಡ್ತಿರ್ಲಿಲ್ಲ ಕಣೋ. ಈ ಕಾಲದಲ್ಲಿ ಮಾತಾಡಿದ್ರೇನೆ ಸಂದೇಹ ಪಡ್ತಾರೆ. ಆದ್ರೂ ಇವಳು ನನ್ ಮೊಮ್ಮಗಳು ಕಣೋ, ತಪ್ಪು ಮಾಡಲ್ಲ. ನೀನ್ ಮದ್ವೆ ಮಾಡ್ಸು ಸಾಕು. ಮಾಡ್ತೀನಮ್ಮ. ಮದ್ವೆ ಆಗೋವರೆಗೂ ಮಾತ್ರ ಸಮಯ. ಮತ್ತೆ ಏನಾದ್ರೂ ತಪ್ಪು ಮಾಡಿದ್ರೆ ಅದನ್ನ ಸರಿ ಮಾಡಕ್ ನಾನಿರಲ್ಲ. ಅಕ್ಕ, ಅತ್ತೆ ಬೇಜಾರಾಗಿ ಬಂದಿದ್ದಾರೆ. ಭಾವ, ದೇವಾಂಶು ಬೇಜಾರ್ ಮಾಡ್ಕೊಂಡಿದ್ದಾನೆ. ಅಕ್ಕ, ಊರ್ಮಿಳಾ, ವಾಲಿ, ಎಲ್ರೂ ಬೇಗ ಬನ್ನಿ, ಬೇಗ. ಅತ್ತೆ, ಇವ್ರ ಮುಖ ನೋಡಿದ್ರೇನೆ ಗೊತ್ತಾಗ್ತಿದೆ ಮದ್ವೆ ಕ್ಯಾನ್ಸಲ್ ಆಗಿದೆ ಅಂತ. ಅಮ್ಮ, ಬೀಗರ ಮನೆಯಿಂದನೇ ಬರ್ತಾ ಇದ್ದೀರಾ ತಾನೇ? ಹೌದು ಕಣೋ. ನಮ್ಮ ಮನೆ ಚಿಕ್ಕ ಸೊಸೆಗೆ ಬಳೆ ತೊಡ್ಸಿದ್ರೋ ಇಲ್ವೋ ಅದನ್ನ ಹೇಳಮ್ಮ ಮೊದ್ಲು. ಇಲ್ಲ. ನಮ್ ಸ್ಥಾನಕ್ಕೆ ಯೋಗ್ಯತೆಗೆ ಸಮ ಇಲ್ದೆ ಹೋದ್ರೂ ಕೂಡ ನೀನ್ ಇಷ್ಟಪಟ್ಟೆ ಅನ್ನೋ ಕಾರಣಕ್ಕೆ ಬಡವರ ಮನೆಗ್ ಹೋದ್ವಿ. ಹೌದು, ಬಳೆಗಳನ್ನ ಯಾಕೆ ತೋರಿಸ್ಲಿಲ್ಲ ಅಜ್ಜಿ? ಅಮ್ಮ, ಅವ್ರೇನಾದ್ರೂ ರಾಹುಕಾಲ ಇದೆ ಅಂತ ಹೇಳಿದ್ರಾ? ಭಾವ, ಮಾವನ್ ಕಳ್ಕೊಂಡಿರೋ ಅತ್ತೇನೆ ಬಂಗಾರದ ಬಳೆ ತಗೊಂಡ್ ಹೋದ್ಮೇಲೆ ರಾಹುನು ಇಲ್ಲ, ಕೇತುನು ಇಲ್ಲ. ಯಾಕತ್ತೆ, ಏನಾಯ್ತು? ಇನ್ನೂ ಅರ್ಥ ಆಗ್ಲಿಲ್ವಾ ಅತ್ತೆ? ನಮಗ್ ಸಮ ಇಲ್ದಿರೋರ್ ಜೊತೆ ಸಂಬಂಧ ಬೆಳೆಸ್ಕೋಬೇಡಿ ಅಂತ ನಾನ್ ಹೇಳ್ದ ಕೇಳಲಿಲ್ಲ ನೀವು. ವಂಶ ಪರಂಪರೆಯಿಂದ ಮನೆಗ್ ಬರೋ ಚಿಕ್ಕ ಸೊಸೆಗೆ ತೊಡಸ್ಬೇಕಾಗಿರೋ ಬಂಗಾರದ ಬಳೆ ಶ್ರೀಯ ಕೈಗೆ ಸರಿ ಹೋಗಿರಲ್ಲ. ಮದ್ವೆ ಬೇಡ ಅಂತ ಹೇಳ್ ಬಂದಿದ್ದಾರೆ ಅಷ್ಟೇ ಅಲ್ವಾ?
ಯಾಕೆ ಇವ್ರು ಹೀಗ್ ನಗ್ತಿದ್ದಾರೆ? ಪಾಪ ಸಂಬಂಧ ಕ್ಯಾನ್ಸಲ್ ಆಯ್ತು ಅನ್ನೋ ಶಾಕ್ ಅಲ್ಲಿ ಇವ್ರಿಗೆ ಹುಚ್ಚಿಡ್ದಿರ್ಬೋದು. ನಿಮ್ಮಿಬ್ರಿಗೂ ಏನಂತ ಹೇಳೋದು? ನನ್ ಮನ್ಸ್ ಕದ್ದಿರೋ ಆ ಹುಡುಗಿ ನನ್ನಲ್ದೆ ಇನ್ಯಾರನ್ ಮದ್ವೆ ಆಗೋಕ್ ಸಾಧ್ಯ? ಅಂದ್ರೆ ಬಳೆ ತೋರ್ಸುದ್ರಾ? ಅನ್ಕೊಂಡಿರೋ ಕೆಲಸ ಮುಗಿಸ್ದೆ ಸುಮ್ನಾಗಿದ್ದೀನಾ? ಎನಿವೆ ಅತ್ತಿಗೆ, ನನ್ ಮದ್ವೆ ವಿಚಾರವಾಗಿ ನೀವು ಎಷ್ಟು ತಲೆ ಕೆಡ್ಸ್ಕೊಂಡಿದ್ದೀರಾ ಅಂತ ನಿಮ್ ಮಾತಲ್ಲೇ ಗೊತ್ತಾಗ್ತಾ ಇದೆ. ಥ್ಯಾಂಕ್ಸ್ ಫಾರ್ ಯುವರ್ ಕನ್ಸರ್ನ್. ಬೈ ದ ವೇ ಇಂದು ನಿನ್ ಫಿನಿಶಿಂಗ್ ಟಚ್ ಕೊಡು, ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ. ಬಳೆ ಹಾಕಿದ್ರ ಅಂತ ಕೇಳಿದಕ್ಕೆ ಇಲ್ಲ ಅಂದ್ರಲ್ಲ ಅತ್ತೆ. ಅಲ್ಲೇನಾಯ್ತು ಅಂತ ನನ್ನ ಮೊಮ್ಮಗನಿಗೂ ಗೊತ್ತಿಲ್ಲ ಕೌಸಲ್ಯ. ಅವನು ಒಳಗ್ ಬಂದಿರ್ಲಿಲ್ವಲ್ಲ. ಶ್ರೀಯಾಗೆ ಬಳೆ ತೊಡಿಸಿ ಅಳತೆ ತಗೊಳ್ಬೇಕು ಅಂತ ಹೋದ್ನಾ? ನಾನು ಅವ್ರ ಮನೆಗ್ ಹೋದಾಗ ಅಲ್ಲಿ ಶ್ರೀಯಾ ಇರ್ಲಿಲ್ಲ. ನಿಮಗ್ ಕೈ ಅಳ್ತೆ ಬೇಕು ಅಂದ್ರೆ ಆ ಬಳೆನ ವೈದೇಹಿ ಕೈಗೆ ತೋಡಿಸ್ ನೋಡಿ. ನೀವ್ ಸೊಸೆ ಮಾಡ್ಕೊಳ್ತಾ ಇರೋದು ವೈದೇಹಿನ ಶ್ರೀಯಾನ? ಸ್ವರ್ಣ, ಏನು ಅಂತ ಮಾತಾಡ್ತಿದ್ಯಾ? ಬಳೆ ಬದ್ಲಾಗ್ಬೋದು, ಆದ್ರೆ ಕೈ ಬದ್ಲಾಗ್ಬಾರ್ದಲ್ವಾ ಅಂತ ಹೇಳ್ತಿದ್ದೀನಿ. ಕೈ ಅಳತೆ ತಗೊಂಡ್ಮೇಲೆ ದೇವಾಂಶ್ ಇಷ್ಟಪಟ್ರು ಶ್ರೀಯಾ ಕೈಗೆ ಬಂಗಾರದ ಬಳೆ ತೊಡಿಸಿ ಬಂದೆ. ಸಂತೋಷ ಅಮ್ಮ. ಮನೆಗ್ ನೀವು ಬೇಜಾರ್ಲು ಬಂದಿದ್ ನೋಡಿ ಭಯ ಆಯ್ತು. ಊರ್ಮಿಳ ಮನ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋದಕ್ಕೆ ಹೀಗ್ ಮಾಡಿದ್ರೆ ಅಂತ ಅರ್ಥ ಆಯ್ತು. ತ್ಯಾಗ ಮಾಡಿದಳ ದೊಡ್ಡಪ್ಪ. ಅವರು ಬಡವರು ಅನ್ನೋ ಕಾರಣಕ್ಕೋಸ್ಕರ ಪ್ರಪಂಚನೇ ತಲೆ ಕೆಳಗಾದ್ರೂ ಸರಿ, ದೇವಾಂಶ್ ಅವನ್ ಪ್ರೀತಿಸಿರೋ ಹುಡುಗಿನೇ ಈ ಮನೆಗೆ ಸೊಸೆಯ ಕರ್ಕೊಂಡು ಬರ್ತಾನೆ. ಇದು ನಡೆಯುತ್ತೆ, ಇದೇ ಸತ್ಯ. ವೀಲ್ ಚೇರ್ ಸಾಕ್ಷಿಯಾಗಿ ಹೇಳ್ತಿದ್ದೀರಾ ಅನ್ಸುತ್ತೆ. ಟ್ಯಾಬ್ಲೆಟ್ಸ್ ತಗೊಳ್ಳೋ ಟೈಮ್ ಆಯ್ತು. ಜಾಸ್ತಿ ಎಮೋಷನಲ್ ಆಗ್ಬೇಡಿ. ಇದ್ದಂಗೆ ಹೇಳಿದ್ರೆ ಊರ್ಮಿಳಾಗ ಇಷ್ಟ ಆಗಲ್ಲ ಲಕ್ಕಿ. ಹುಷಾರು. ರಾಮ, ಆ ಮುದ್ಕಿ ನೀನು ಭಯದನ್ನು ಸಹಿಸ್ಕೋತೀಯ, ಶಾಕನ್ ಸಹಿಸಕ್ಕಾಗಲ್ವಾ? ನೋವಾಯ್ತು. ಅಜ್ಜಿ ಹೇಳಿದನ್ ಕೇಳಿಸ್ಕೊಂಡು ನನಗಂತೂ ಸಿಟ್ಟು ಬಂದ್ಬಿಡ್ತು. ಎಣ್ಣೆ ಹಚ್ಕೊಂಡು ನೀನ ಬಂಗಾರದ ಬಳೆ ಬಿಚ್ಕೊಟ್ಟಿದ್ದು ಅವ್ರಿಗೆ ಗೊತ್ತಿದ್ರು ಕೂಡ ಎಣ್ಣೆ ಖಾಲಿ ಆಗೋಯ್ತೇನೋ ಇಲ್ಲ ತುಪ್ಪ ಖರ್ಚು ಮಾಡ್ಬಿಡ್ತಾಳೆ ಅಂತ ಆ ಮುದುಕಿ ಯಾಕೆ ಮಾತಾಡ್ಬೇಕು? ಇಂದು ಅಜ್ಜಿ ಇದ್ದಿದ್ರಿಂದ ನಾನು ಎಲ್ಲ ಕೇಳಿಸ್ಕೊಂಡು ಸುಮ್ನಿದ್ದೆ. ಕೇಳಿದ ತಕ್ಷಣ ಕೈ ಚಾಚ್ದೆ ಬಾಯಿ ಮುಚ್ಕೊಂಡಿದ್ದಿದ್ರೆ ಹೀಗೆಲ್ಲ ಆಗ್ತಾನೆ ಇರ್ಲಿಲ್ವಲ್ಲ. ಸಮಾಧಾನ ಮಾಡ್ತಿದ್ಯೋ ಅಥವಾ ಬೈತಿದ್ಯೋ? ಅವಳೇನ್ ಚಿಕ್ಕ ಮಗು ಅಲ್ಲ ಮುದ್ದಾಡೋದಿಕ್ಕೆ. ನಾನೇನ್ ಕೆಟ್ಟವಳಲ್ಲ. ಯಾರತ್ರನಾದ್ರೂ ಮಾತಾಡ್ಬಿಟ್ರೆ ಸಾಕು ಹೊಟ್ಟೆ ಕಿಚ್ಚು ಇವಳಿಗೆ. ಆ ಲಂಕೇಶ್ ಹತ್ರ ಮಾತಾಡದೆ ಇದ್ರೇನೆ ಒಳ್ಳೇದು. ಅವನು ಅಂತ ಏನೋ ಕಂಡು ಹಿಡ್ದಿರೋರ್ ತರ ಬಾಯ್ ಬಿಟ್ಟಿಯಲ್ಲ. ಅಪ್ಪ ನನಗ್ ಬೈತಾ ಇದ್ರೆ ಒಳಗೆ ಎಷ್ಟು ಖುಷಿ ಪಡ್ತಿರ್ತೀಯ ಅಂತ ನನಗ್ ಗೊತ್ತು. ಹಾಗ್ ಮಾತಾಡ್ಬೇಡ ಶ್ರೀಯಾ.
ನಾನ್ ಹೇಳೋದನ್ ಕೇಳಿಸ್ಕೊ. ಏನ್ ಹೇಳ್ತೀಯಾ? ನೀನ್ ಹೇಳೋ ನೀತಿ ಕಥೆಗಳನ್ನ ಕೇಳೋ ತಾಳ್ಮೆ ನನಗಿಲ್ಲ. ಸರಿ, ನನ್ ಮಾತಾದ್ರೂ ಕೇಳಿಸ್ಕೊ. ಸಂಬಂಧ ನಿಶ್ಚಯ ಆದ್ಮೇಲೆ ತಗ್ಗಿ ಬಗ್ಗಿ ನಡೆಯೋದು ಒಳ್ಳೇದು. ಬಿಟ್ಟಿ ಸಲಹೆ ಕೊಡ್ಬೇಡ. ನನಗಿಷ್ಟ ಬಂದಂಗೆ ನಾನಿರೋದು. ಬೇಕಾದ್ರೆ ನೀನೇ ಮಾಡ್ಕೊ. ಯಾರನ್ನ? ದೇವಾಂಶ್ ಅವ್ರನ್ನ ಮಾಡ್ಕೋತಾಳೆ.